ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ನಾನು ನಿಮಗೆ ಇವತ್ತು ಕಾಸ್ಟ್ ಅಕೌಂಟಿಂಗಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ಅಂತ ನಿಮಗೆ ಫಸ್ಟ್ ಚಾಪ್ಟರ್ ಇದೆ. ಥರ್ಡ್ BCom 6th ಸೆಮಿಸ್ಟರಿಗೆ ಇರುವಂಥ ಸ್ಟೂಡೆಂಟ್ಸಿಗೆ. ಸೊ ಈ ಕಾಂಟ್ರಾಕ್ಟ್ ಅಕೌಂಟಿಗೆ ನಾನೀಗ ಫಸ್ಟು ಒಂದು ಪ್ರಾಬ್ಲಮ್ಸನ್ನ ತೊಗೊಂಡು ಅದಕ್ಕೆ ಸೊಲ್ಯೂಷನ್ಸ್ನ ನಾನು ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗಿದು ಇಷ್ಟ ಆಗಿದ್ದರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಸೊ ಫಸ್ಟು ನಾವೀಗ ಈ ಒಂದು ಪ್ರಾಬ್ಲಮ್ಸನ್ನು ಓದ್ಕೊಳ್ಳೋಣ, ಆನಂತರ ಅದಕ್ಕೆ ಸೊಲ್ಯೂಷನ್ಸನ್ನು ನಾವು ಡಿಸ್ಕಸ್ ಮಾಡೋಣ. ಓಕೆನಾ? ಎ ಕಾಂಟ್ರಾಕ್ಟರ್ ಕಮೆನ್ಸ್ಡ್ ಟು ಬಿಲ್ಡ್ ಎ ಸಿನಿಮಾ ಹಾಲ್ ಆನ್ 1/1/2020, the contract price being rupees 2 lakh. The contractor for the period ending 30/6/2020 had incurred in connection with the contract the following: materials 60,000, wages 42,000, plant 10,000 and overhead charges 3,000. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಕಾಂಟ್ರಾಕ್ಟರ್ ಒಂದು ಸಿನಿಮಾ ಹಾಲ್ನ ಬಿಲ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾನೆ 1/1/2020. ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು 2 lakh rupees. ಪೀರಿಯಡ್ ಬಂದುಬಿಟ್ಟು 30/6/2020ಗೆ ಎಂಡ್ ಆಗುತ್ತೆ. ಸೊ ಹಾಗಾದರೆ 1/1/2020 ಟು 30/6/2020 ಅಂದರೆ 6 months, 6 ತಿಂಗಳಾಗುತ್ತೆ. ಓಕೆ, ಅದ್ರ ಜೊತೆಗೆ ಕೆಲವೊಂದು ಏನು ಸ್ಪೆಂಡ್ ಮಾಡಿರೋಂಥ ಅಮೌಂಟ್ನ ಕೊಟ್ಟಿದ್ದಾರೆ. ಮೆಟೀರಿಯಲ್ಸ್ 60,000, ವೇಜಸ್ 42,000, ಪ್ಲ್ಯಾಂಟ್ 10,000 ಆ್ಯಂಡ್ ಓವರ್ ಚಾರ್ಜಸ್ 3,000. ನೆಕ್ಸ್ಟ್, ದ ವರ್ಕ್ ಆಫ್ ದಿ ವ್ಯಾಲ್ಯೂ ಆಫ್ rupees 1,20,000 had been certified on 30/6/2020. Of this, 75% has been received in cash. ಸೊ ಇಲ್ಲಿ ಆರ್ಕಿಟೆಕ್ಟ್ ಹೋಗ್ಬಿಟ್ಟು ಏನು ಮಾಡ್ತಿದ್ದಾನೆ, 1,20,000 ವ್ಯಾಲ್ಯೂ ಆಫ್ ವರ್ಕ್ನ ಸರ್ಟಿಫೈಡ್ ಮಾಡಿದ್ದಾನೆ 30/6/2020. ಸೊ ಅಂದರೆ ಈ ಎಂಡಿಂಗಲ್ಲಿ ಅಂದರೆ 6 months ಪೀರಿಯಡ್ ಎಂಡಿಂಗಲ್ಲಿ 1,20,000 ವ್ಯಾಲ್ಯೂ ಆಫ್ ವರ್ಕ್ನ ಸರ್ಟಿಫೈಡ್ ಮಾಡಿದ್ದಾನೆ. ಆ ಸರ್ಟಿಫೈಡ್ ಮಾಡಿರೋಂಥ 1,20,000 ವ್ಯಾಲ್ಯೂನಲ್ಲಿ 75% ಕ್ಯಾಶನ್ನು ರಿಸೀವ್ ಮಾಡಿದ್ದಾರೆ. 75% ಹ್ಯಾಸ್ ಬಿನ್ ರಿಸೀವ್ಡ್ ಇನ್ ಕ್ಯಾಶ್. ನೆಕ್ಸ್ಟ್, ವರ್ಕ್ ಕಂಪ್ಲೀಟೆಡ್ ಬಟ್ ನಾಟ್ ಸರ್ಟಿಫೈಡ್ ವಾಸ್ ಎಸ್ಟಿಮೇಟೆಡ್ ಅಟ್ rupees 10,500. ವರ್ಕು ಕಂಪ್ಲೀಟ್ ಆಗಿದೆ ಬಟ್ ಅದನ್ನು ಅವರು ಸರ್ಟಿಫೈಡ್ ಮಾಡಿಲ್ಲ, ಅಂದರೆ ಅನ್ಸರ್ಟಿಫೈಡ್ ಅಮೌಂಟ್ ಬಂದುಬಿಟ್ಟು 10,500. ನೆಕ್ಸ್ಟ್, ಮೆಟೀರಿಯಲ್ಸ್ ವ್ಯಾಲ್ಯೂಡ್ ಅಟ್ rupees 5,000 ಆನ್ ಆ್ಯಂಡ್ ವಾಸ್ ಅಟ್ ಸೈಟ್. ಅಂದರೆ ಅಟ್ ದಿ ಎಂಡ್ ಆಫ್ ದಿ ಪೀರಿಯಡಲ್ಲಿ ಮೆಟೀರಿಯಲ್ಸು ಎಷ್ಟಿದೆ ವ್ಯಾಲ್ಯೂ ಅಂತಂದರೆ 5,000 ಇದೆ. ನೆಕ್ಸ್ಟ್, ಆಫ್ಟರ್ ಅಲೋಯಿಂಗ್ ಡಿಪ್ರಿಸಿಯೇಷನ್ ಅಟ್ 10% per annum ಆನ್ ಪ್ಲ್ಯಾಂಟ್. ಸೊ ಪ್ಲ್ಯಾಂಟ್ ಅಟ್ ದಿ ಎಂಡ್ ಆಫ್ ದಿ ಪೀರಿಯಡ್ 30/6/2020ಗೆ ಸೊ ಏನು ಹೇಳ್ತಿದ್ದಾರೆ, 10% ಡಿಪ್ರಿಸಿಯೇಷನ್ ಲೆಸ್ ಮಾಡಿ ಇನ್ನು ಉಳಿದಿರೋಂಥ ಅಮೌಂಟನ್ನು ಎಷ್ಟು ಅಂತ ಮೆನ್ಷನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಬಿಗಿನಿಂಗು 10,000 ಇದೆ. ಸೊ 10% ಡಿಪ್ರಿಸಿಯೇಷನ್ನ ಲೆಸ್ ಮಾಡಬೇಕು. ಸೊ 10,000 10% 6 months ಅಂದರೆ 500 ಹೋಗುತ್ತೆ. ಅದರಿಂದ 9,500ನ ನಾವಿಲ್ಲಿ ತೊಗೊಬೇಕಾಗುತ್ತೆ. ಪ್ರಿಪೇರ್ ಕಾಂಟ್ರಾಕ್ಟ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಕಾಂಟ್ರಾಕ್ಟರ್. ಈಗ ಪ್ರಾಬ್ಲಮ್ಮು ನೋಡ್ಕೊಂಡ್ವಿ. ಈಗ ಈ ಪ್ರಾಬ್ಲಮಿನ ಸೊಲ್ಯೂಷನ್ಸನ್ನು ತುಂಬ ಈಸಿ ಇದೆ, ತುಂಬ ಈಸಿಯಾಗಿ ನಾವು ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ಸನ್ನ ನಾವು ನೋಡ್ತಾ ಹೋಗೋಣ, ಆಯಿತಾ? ಈಗ ನಾವು ಯಾರು ಬುಕ್ಸಲ್ಲಿ ಮಾಡಬೇಕು ಅಂತಂದರೆ ಇನ್ ದ ಬುಕ್ಸ್ ಆಫ್ ಕಾಂಟ್ರಾಕ್ಟರ್. ಇಲ್ಲಿ ನೇಮ್ ಕೊಟ್ಟಿಲ್ಲ, ಸೊ ಹಾಗಾಗಿ ಕಾಂಟ್ರಾಕ್ಟರ್. ಕಾಂಟ್ರಾಕ್ಟ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 30/6/2020. 30/6/2020. ಸೊ 4 ಕಾಲಮ್ ತೊಗೊಳ್ರಿ. ಪರ್ಟಿಕ್ಯುಲರ್ ಅಮೌಂಟ್ ಸೆಕೆಂಡ್ ಆಫ್. ಸೊ ಈಗ ಏನು ಮಾಡೋದು, ನಾವು ಫಸ್ಟು ನಾವು ಡೆಬಿಟ್ ಸೈಡನ್ನು ನಾವು ಟು ಸೈಡ್ ಅಂತ ಕರಿತೀವಿ, ಕ್ರೆಡಿಟ್ ಸೈಡನ್ನು ನಾವು ಬೈ ಸೈಡ್ ಅಂತ ಕಾಲ್ ಮಾಡ್ತೀವಿ. ಓಕೆ, ಸೊ ಈಗ ಫಸ್ಟ್ ನಾವು ಡೆಬಿಟ್ ಸೈಡು ಏನು ಮಾಡಬೇಕು, ಸೊ ಇದು ಬಿಗಿನಿಂಗ್ ಅಂದರೆ ವರ್ಕು ಸ್ಟಾರ್ಟ್ ಮಾಡಬೇಕಾದ್ರೆ ಇರೋವಂಥ ಐಟಮ್ಸ್ ಏನಿದ್ದಾವೆ ನೋಡ್ಕೊಬೇಕು. ಸೊ ನೋಡ್ರಿ, ಇಲ್ಲಿ ಮೆಟೀರಿಯಲ್ಸ್ ಇದೆ, 2 ಮೆಟೀರಿಯಲ್ಸ್ 60,000 ಇಲ್ಲಿ ಕೊಟ್ಟಿದ್ದಾರೆ, ನಾವು ಜಸ್ಟ್ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಷ್ಟೇ. ನೆಕ್ಸ್ಟ್, 2 ವೇಜಸ್ 42,000. ನೆಕ್ಸ್ಟ್, ಪ್ಲ್ಯಾಂಟ್ 10,000. ನೆಕ್ಸ್ಟ್, ಓವರ್ ಹೆಡ್ ಚಾರ್ಜಸ್ 3,000. ಏನಫ್ ನೋಡಿರಿ, 4 ಐಟಮ್ಸ್ ಇದೆ. 4 ಐಟಮ್ಸ್ನ ನಾವಿಲ್ಲಿ ತೊಗೊಂಡಿದ್ದೀವಿ.
ಸೊ ಹಾಗಾದರೆ ಡೆಬಿಟ್ ಸೈಡ್ ಅಂದರೆ ಲೆಫ್ಟ್ ಸೈಡಿಂದ ಮುಗೀತು ವರ್ಕು. ನೆಕ್ಸ್ಟ್ ಬಂದುಬಿಟ್ಟು ಕ್ರೆಡಿಟ್ ಸೈಡು ಅಥವಾ ಬೈ ಸೈಡ್ ಅಂತ ಕಾಲ್ ಮಾಡ್ತೀವಿ. ಸೊ ಈ ಕಡೆ ಬನ್ನಿ. ಸೊ ಎಂಡ್ ಆಫ್ ದಿ ಪೀರಿಯಡ್ ಅಂದರೆ 30/6/2020 ಏನಿದೆ ಅಂತ ನೋಡಬೇಕು ಅಷ್ಟೇ. ಬೈ ಮೆಟೀರಿಯಲ್ ಅಟ್ ಸೈಟ್ ನಮಗೆ ಅವ್ರು ಹೇಳಿದ್ದಾರೆ, ನಾವೇನು ಮ್ಯಾಜಿಕ್ ಮಾಡಿಲ್ಲ, ಇಲ್ಲಿ ಹೇಳ್ಬಿಟ್ಟಿದ್ದಾರೆ ಏನಂತ, ಮೆಟೀರಿಯಲ್ಸ್ ವ್ಯಾಲ್ಯೂಡ್ ಅಟ್ ₹5,000 ಆನ್ ಹ್ಯಾಂಡ್ ವಾಸ್ ಅಟ್ ಸೈಟ್ ಅಂತ ಹೇಳಿದ್ದಾರೆ. ಸೊ ನಮ್ಮ ಹತ್ರ ಈಗಿರೋದು ಮೆಟೀರಿಯಲ್ಸ್ ಅಟ್ ಸೈಟಲ್ಲಿ 5,000 rupees. ನೆಕ್ಸ್ಟ್ ಪ್ಲ್ಯಾಂಟ್. ಸೊ ನಾವು ಇಲ್ಲಿರೋ ತೊಗೊಂಬಂದು ಇಲ್ಲಿ ಹಾಕಿದ್ವಿ 5,000. ನೆಕ್ಸ್ಟ್ ಬಂದುಬಿಟ್ಟು ಪ್ಲ್ಯಾಂಟ್ ಬಿಗಿನಿಂಗ್ 10,000 ಇದೆ. ಸೊ 10% ಡಿಪ್ರಿಸಿಯೇಷನ್ ಹೇಳಿದ್ದಾರೆ. ಸೊ ನಾವು ಇಲ್ಲಿರೋದು ಪೀರಿಯಡ್ 6 months ಮಾತ್ರ, 1/1/2020 to 30/6/2020. ಸೊ ಹಾಗಾದರೆ 6 months ಆಗುತ್ತೆ. ನೋಡಿರಿ ಇಲ್ಲಿ ಮಾಡಿದ್ದೀನಿ ನಾನು, 10,000 ಇಂಟು 10% ಡಿಪ್ರಿಸಿಯೇಷನ್ ಇಂಟು 6 months ಡಿವೈಡೆಡ್ ಬೈ 12 months. 12 ತಿಂಗಳಲ್ಲಿ 6 ತಿಂಗಳು ಪೀರಿಯಡ್ ಇರೋದ್ರಿಂದ 6 ತಿಂಗಳಿಗೆ 500 rupees ಆಯಿತು. 10,500 ಲೆಸ್ ಮಾಡಿದರೆ 9,500 ಅಟ್ ದಿ ಎಂಡ್ ಆಫ್ ದಿ ಪೀರಿಯಡ್. ಓಕೆ, ನೆಕ್ಸ್ಟ್ ಈಗ ಐಟಮ್ಸ್ ಎಲ್ಲ ಮುಗಿದು. ಈಗ ಬರ್ರಿ ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟ್. ವರ್ಕ್ ಇನ್ ಪ್ರೋಗ್ರೆಸ್ ಅಕೌಂಟಲ್ಲಿ 2 ಟೈಪ್ಸ್ ಬರ್ತವೆ, ವರ್ಕ್ ಸರ್ಟಿಫೈಡು, ವರ್ಕ್ ಅನ್ಸರ್ಟಿಫೈಡು. ವರ್ಕ್ನ ಎಷ್ಟು ಸರ್ಟಿಫೈಡ್ ಮಾಡಿದ್ದಾರೆ ಆರ್ಕಿಟೆಕ್ಟು, 1,20,000 ಇಲ್ಲಿ ಅವರೇ ಕೊಟ್ಟಿದ್ದಾರೆ ನೋಡಿರಿ. ನೆಕ್ಸ್ಟು ವರ್ಕ್ ಅನ್ಸರ್ಟಿಫೈಡ್. ಸೊ ಅವರೇ ಹೇಳಿದ್ದಾರೆ ನಮಗೇನಂತ 10,500 ಅಂತ. ಸೊ ಇವೆರಡನ್ನು ಕೂಡ ನಾವು ಟೋಟಲ್ ಮಾಡ್ಕೊಂಡ್ರೆ 1,30,500. ಸೊ ಈಗ ಡೆಬಿಟ್ ಸೈಡು ಕ್ರೆಡಿಟ್ ಸೈಡ್ ಎರಡೂ ಮುಗಿದ್ವು. ಸೊ ಈಗೇನು ಮಾಡ್ತೀವಿ, ಡೆಬಿಟ್ ಮತ್ತು ಕ್ರೆಡಿಟ್ ಸೈಡಲ್ಲಿ ಯಾವ ಸೈಡ್ ಜಾಸ್ತಿ ಇದೆ, ಇನ್ ಕೇಸ್ ಡೆಬಿಟ್ ಸೈಡಾ ಅಥವಾ ಕ್ರೆಡಿಟ್ ಸೈಡಾ. ಸೊ ಅದನ್ನು ನಾವೀಗ ಆ್ಯಡ್ ಮಾಡ್ಕೊಬೇಕು. ಡೆಬಿಟ್ ಸೈಡ್ ಒಂದು ಸರಿ ಆ್ಯಡ್ ಮಾಡ್ಕೊಳ್ರಿ, ಕ್ರೆಡಿಟ್ ಸೈಡ್ ಒಂದು ಸರಿ ಆ್ಯಡ್ ಮಾಡ್ಕೊಳ್ರಿ. ಸೊ ನಾನು ಏನು ಮಾಡಿದ್ದೀನಿ, ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಅಂದರೆ ಹೈ ಇದೆ, ವಿಚ್ ಎವರ್ ಈಸ್ ಹೈ ಅಂತ. ಟೋಟಲ್ ಎಷ್ಟಿದೆ, 9,500, 1,30,500. ಟೋಟಲ್ ಬಂದುಬಿಟ್ಟು 1,45,000 ಇದೆ. ಈ 1,45,000 ನಾವು ಬೋತ್ ಸೈಡು ಕೂಡ ಬರ್ಕೊತೀವಿ. ಸೊ ಈಗ ಈ 1,45,000ಅಲ್ಲಿ ಡೆಬಿಟ್ ಸೈಡಲ್ಲಿ ಇರುವಂಥ 60,000, 42,000, 10,000, 3,000 ಲೆಸ್ ಮಾಡಿರಿ. ಲೆಸ್ ಮಾಡಿದಾಗ ನಮಗೆ ಬರೋವಂಥ ಬ್ಯಾಲೆನ್ಸಿಂಗ್ ಫಿಗರ್ ಏನಿದೆ ಅದು 30,000. ಈ 30,000ಗೆ ನಾವು ಡೆಸಿಗ್ನೇಷನ್ನ ಟು ನೋಷನಲ್ ಪ್ರಾಫಿಟ್ ಅಂತ ಕಾಲ್ ಮಾಡ್ತೀವಿ. ಸೊ ಹಾಗಾದರೆ ಇಲ್ಲಿಗೆ ನಾವು ನೋಷನಲ್ ಪ್ರಾಫಿಟ್ನ ಫೈಂಡ್ ಔಟ್ ಮಾಡಿದ್ದು ಮುಗೀತು. ಈ ಟು ನೋಷನಲ್ ಪ್ರಾಫಿಟ್ ಏನಿದೆ 30,000, ಇದನ್ನು ನಾವೀಗ ಏನು ಮಾಡ್ತೀವಿ, ಬೈ ನೋಷನಲ್ ಪ್ರಾಫಿಟ್ ಅಂತ ಕ್ರೆಡಿಟ್ ಸೈಡ್ ತೊಗೊಳ್ತೀವಿ. 30,000 ಇದೆ, ಓಕೆನಾ. ಸೊ ಇದು ಮುಗೀತು. ಈಗ ಈ ಕಡೆ ಬರ್ರಿ ಡೆಬಿಟ್ ಸೈಡು. ಈಗ ಈ ನೋಷನಲ್ ಪ್ರಾಫಿಟಲ್ಲಿ ಪಾರ್ಟ್ ಆಫ್ ಪ್ರಾಫಿಟನ್ನು ನಾವೇನು ಮಾಡಬೇಕು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾವಾಗ ಮಾಡ್ತೀವಿ ಅಂತಂದರೆ ನಿಮಗೆ 4 ಕಂಡೀಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ, 1 2 3 4 ಕಂಡೀಷನ್ನು. ಇವು 4 ಕಂಡೀಷನ್ಸಲ್ಲಿ ಈ ಪ್ರಾಬ್ಲಮ್ಮು ಯಾವ ಕಂಡೀಷನ್ಸನ್ನು ಅಪ್ಲೈ ಮಾಡ್ಕೊಳ್ಳುತ್ತೆ, ಅಂದರೆ ಈ ಪ್ರಾಬ್ಲಮ್ಗೆ ನಾವು ಯಾವ ಕಂಡೀಷನ್ಸನ್ನು ಅಪ್ಲೈ ಮಾಡ್ಬೋದು ಅಂತ ನಾವು ಫಸ್ಟ್ ಫೈಂಡ್ ಔಟ್ ಮಾಡ್ಕೊಬೇಕು. ಸೊ ಅದನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕೆ ನಮಗೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಹೇಗೆ ಅಂತಂದ್ರೆ ನೋಡಿರಿ, ಇಲ್ಲಿ ಹೇಳಿದ್ದಾರೆ ಒಂದು, ಇಫ್ ವರ್ಕ್ ಸರ್ಟಿಫೈಡ್ ಈಸ್ ಲೆಸ್ ದ್ಯಾನ್ 25%, 25%ಗಿಂತ ಕಡಿಮೆ ವರ್ಕ್ ಸರ್ಟಿಫೈಡ್ ಆಗಿದ್ದರೆ ಆಗ ಯಾವುದೇ ಥರ ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ಇದು ಒಂದು. ಎರಡನೇದು, ಇಫ್ ದ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದ್ಯಾನ್ 25%, ಬಿಲೋ 50% ಆಗಿದ್ದರೆ ಆಗ ಈ ಫಾರ್ಮುಲಾನ ಯೂಸ್ ಮಾಡಬೇಕು, ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಇಂಟು 1/3. ಓಕೆ, ನೆಕ್ಸ್ಟ್ ಇಫ್ ದ ವರ್ಕ್ ಸರ್ಟಿಫೈಡ್ ಈಸ್ ಮೋರ್ ದ್ಯಾನ್ 50%, ಬಿಲೋ 90% ಇದ್ದರೆ ಆಗ ನಾವೇನು ಮಾಡಬೇಕು, ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ರಿ, ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಇಂಟು 2/3. ಇನ್ ಕೇಸ್ ವರ್ಕು ನಿಯರ್ ಕಂಪ್ಲೀಷನ್ ಆಗಿದ್ದರೆ, ಕಂಪ್ಲೀಷನ್ ಹತ್ರ ಇದ್ದರೆ ಆಗ, ಅಥವಾ ಮೋರ್ ದ್ಯಾನ್ 90% ಇದ್ದರೆ ಆಗ ನಾವು ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಏನಾಗಿದೆ ನೋಡಿರಿ, ವರ್ಕ್ ಸರ್ಟಿಫೈಡ್ ಬೈ ದಿ ಆರ್ಕಿಟೆಕ್ಟ್ 1,20,000, 1,20,000 ರೂಪಾಯಿನವರು ವರ್ಕ್ನ ಸರ್ಟಿಫೈಡ್ ಮಾಡಿದ್ದಾರೆ. ಸೊ ಕಾಂಟ್ರಾಕ್ಟ್ ಪ್ರೈಸ್ ಬಂದುಬಿಟ್ಟು ಎಷ್ಟಿದೆ, 2 lakh ಇದೆ. ಹಾಗಾದರೆ 50% ಅಂತಂದರೆ 1 lakh ಆಗುತ್ತೆ. ಇಲ್ಲಿ 1,20,000, ಹಾಗಾದರೆ ಮೋರ್ ದ್ಯಾನ್ 50%, ಬಿಲೋ ದಿ 90%. ಮೋರ್ ದ್ಯಾನ್ 50% ಇದೆ, ಬಿಲೋ ದಿ 90%. ಸೊ ಹಾಗಾಗಿ ಇದು ಏನಾಗಿದೆ ಅಂತಂದರೆ ಇದು ಥರ್ಡ್ ಕಂಡೀಷನ್ಸನ್ನು ನಾವಿಲ್ಲಿ ಅಪ್ಲೈ ಮಾಡ್ಕೊಬಹುದು. ಇನ್ನು ಪ್ರಾಫಿಟ್ನ ಟ್ರಾನ್ಸ್ಫರ್ ಮಾಡೋದಕ್ಕೆ, ಅಂದರೆ ಪಾರ್ಟ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ, ನೋಷನಲ್ ಪಾರ್ಟ್ ಆಫ್ ಪ್ರಾಫಿಟ್ ಟ್ರಾನ್ಸ್ಫರ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಈ ಥರ್ಡ್ ಕಂಡೀಷನ್ಸ್ನ ನಾವಿಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ಓಕೆನಾ. ಈಗ ನೋಡಿರಿ, ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಆಫ್ ಪಾರ್ಟ್ ಆಫ್ ನೋಷನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ನೋಷನಲ್ ಪ್ರಾಫಿಟ್ ಇಂಟು ಕ್ಯಾಶ್ ರಿಸೀವ್ಡ್ ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ ಇಂಟು 2/3 ಇದು. ಓಕೆನಾ.
ಸೊ ಈಗ ನೋಷನಲ್ ಪ್ರಾಫಿಟ್ ನಮಗೆ ಆಲ್ರೆಡಿ ಗೊತ್ತಿದೆ 30,000 ಬರ್ಕೊಂಡಿದ್ದೀವಿ. ಕ್ಯಾಶ್ ರಿಸೀವ್ಡು 90,000 ಹೇಗೆ ಬಂತು ಅಂತಂದರೆ ಈ 1,20,000 ಏನಿದೆ ವರ್ಕ್ ಸರ್ಟಿಫೈಡ್ 1,20,000 ಇದ್ರ ಮೇಲೆ ಅವರು ಹೇಳಿದ್ರಲ್ಲಿ 75% ನೀವು ತೊಗೊಬೇಕು ಅಂತ. ಸೊ ಹಾಗಾಗಿ 1,20,000ಗೆ 75% ಕ್ಯಾಶ್ನ ರಿಸೀವ್ ಮಾಡ್ಕೊಳ್ತೀವಿ. ಇಲ್ಲಿದೆ ನೋಡಿರಿ, ಕ್ಯಾಶ್ ರಿಸೀವ್ಡು 1,20,000 ಇಂಟು 75% ಡಿವೈಡ್ ಬೈ 100 ಮಾಡಿದರೆ 90,000 ಬಂದು ನಮಗೆ ಕ್ಯಾಶ್ ರಿಸೀವ್ಡ್ ಅಮೌಂಟ್ ಬರುತ್ತೆ. ಸೊ ಆ ಕ್ಯಾಶ್ ರಿಸೀವ್ಡ್ ಅಮೌಂಟನ್ನು 90,000 ನಾವಿಲ್ಲಿ ಬರ್ಕೊಂಡಿದ್ದೀವಿ. ಡಿವೈಡೆಡ್ ಬೈ ಬಂದುಬಿಟ್ಟು ವರ್ಕ್ ಸರ್ಟಿಫೈಡ್ 1,20,000 ಇಂಟು 2/3 ಫಾರ್ಮುಲಾನ ಹಾಕ್ಕೊಂಡಿದ್ದೀವಿ. ಸೊ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಸೊ ನಿಮಗೆ 15,000 15,000 ರೂಪಾಯಿ ಏನು ಬರುತ್ತೆ, ಪ್ರಾಫಿಟ್ ಬರುತ್ತೆ. ಸೊ ಹಾಗಾದರೆ 15,000 ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಅಂದರೆ ಪಾರ್ಟ್ ಆಫ್ ದಿ ನೋಷನಲ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಸೆಂಡ್ ಮಾಡಿದ್ವಿ, ಟ್ರಾನ್ಸ್ಫರ್ ಮಾಡಿದ್ವಿ. ಇನ್ನು ರೆಸ್ಟ್ ಆಫ್ ದಿ ಈ 30,000ಅಲ್ಲಿ 15,000 ಅದರಿಂದ 50,000 ಉಳಿತು. ಸೊ ಅದನ್ನು ನಾವಿಲ್ಲಿ ದ ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಈಸ್ ಟ್ರಾನ್ಸ್ಫರ್ ಟು ರಿಸರ್ವ್ ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಅದು ಹಾಗೆ ರಿಟೈನ್ ಮಾಡ್ತೀವಿ, ಅಂದರೆ ಹಾಗೆ ಇರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ಇನ್ನು ರೆಸ್ಟ್ ಆಫ್ ದಿ 15,000 ಹಾಗೆ ಇರುತ್ತೆ, ಅದು ನಾವು ರಿಸರ್ವ್ ಪ್ರಾಫಿಟ್ ಅಂತಲೂ ಅಲ್ಲೇ ನಾವು ಅದನ್ನು ರಿಟೈನ್ ಮಾಡ್ತೀವಿ. ಸೊ ಹಾಗಾದರೆ 30,000ಅಲ್ಲಿ 15,000 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ಹೋಯ್ತು, ಇನ್ನು 15,000 ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿ ರಿಟೈನ್ ಆಗಿದೆ. ಸೊ ಇಲ್ಲಿಗೆ 30,000 ಇದು ವರ್ಕಿಂಗ್ ನೋಟ್. ಈ ಪ್ರಾಬ್ಲಮಿಗೆ ಇಷ್ಟು ಸೊಲ್ಯೂಷನ್ಸ್, ತುಂಬ ವೆರಿ ಸಿಂಪಲ್ ಆ್ಯಂಡ್ ಈಸಿ. ಓಕೆ, ಧನ್ಯವಾದಗಳು. ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದು ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ನ, ಹಾಗೆ ಶೇರ್ ಮಾಡಿರಿ. ನಾನು ನೆಕ್ಸ್ಟ್ ನಿಮ್ಮ ಮುಂದಿನ ಪ್ರಾಬ್ಲಮ್ 2ನೇ ಪ್ರಾಬ್ಲಮ್ ಮುಖಾಂತರ ನೆಕ್ಸ್ಟ್ ನಾನು ನಿಮಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.